ನಮಸ್ತೆ ಎಲ್ಲರಿಗೂ. ವೆಲ್ಕಮ್ ಟು HRK ಅಫಿಷಿಯಲ್ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನಾವಿವತ್ತು ಕೈವಾರಕ್ಕೆ ಹೋಗ್ತಾ ಇದ್ದೀವಿ. ಇದೇ ನಮ್ಮ ಬಸ್ಸು. ಇದು ಬಂದು ಶಾಂತಲಾ ಸಿಲ್ಕ್ ಪಕ್ಕದಲ್ಲಿ ಆಂಧ್ರ ಬಸ್ ಸ್ಟಾಪ್ ಇದೆ. ಅಲ್ಲಿ ಟರ್ಮಿನಲ್ 3 ಪ್ಲ್ಯಾಟ್ಫಾರ್ಮ್ ನಂಬರ್ 7 ಅಲ್ಲಿಂದ ನಿಮಗೆ ಬಸ್ಸು ಸಿಗುತ್ತೆ. ಇದೇ ನಮ್ಮ ಬಸ್ಸು. ಬನ್ನಿ ಹೋಗೋಣ. ನಾವೀಗ ಕೈವಾರ ಕ್ರಾಸಲ್ಲಿ ಹಿಡಿದೀವಿ. ನೀವು ನೋಡ್ತಾ ಇರ್ಬೋದು, ಇದೇ ಗೋಪುರ ಕಾಣಿಸ್ತಾ ಇದೆ. ಇಲ್ಲಿಂದ ನಿಮಗೆ ಶೇರ್ ಆಟೋಗಳು ಸಿಗುತ್ತೆ, ಬಸ್ಸಸ್ ಸಿಗುತ್ತೆ. ಬಸ್ಸಸ್ ಲೇಟಾಗಿ ಸಿಗುತ್ತೆ. ನೀವು ಶೇರ್ ಆಟೋದಲ್ಲಿ ಹೋಗ್ಬೋದು. ಬನ್ನಿ ಹೋಗೋಣ. ಸೊ ನಾವೀಗ ಸದ್ಗುರು ಶ್ರೀ ಯೋಗಿ ನಾರಾಯಣ ಮಠ ಶ್ರೀ ಕ್ಷೇತ್ರ ಕೈವಾರಕ್ಕೆ ಬಂದಿದ್ದೀವಿ. ಸೊ ಬನ್ನಿ, ಇದೇ ಎಂಟ್ರೆನ್ಸು ನೋಡಿ, ಇದೇ ಬೋರ್ಡು. ಬನ್ನಿ ಹೋಗೋಣ. ಇದು ಧ್ಯಾನ ಮಂದಿರ. ಇದು ನೀವು ನೋಡ್ತಾ ಇದ್ದೀರಾ, ಇದು ಧ್ಯಾನ ಮಂದಿರ. ಯೋಗಿ ನಾರಾಯಣ ಸ್ವಾಮಿ ಅವರನ್ನು ಕೈವಾರ ತಾತಯ್ಯ ಅಂತ ಕೂಡ ಕರೀತಾರೆ. ಇಲ್ಲಿ ಅವರ ಸಮಾಧಿ ಕೂಡ ಇದೆ. ಬನ್ನಿ ದರ್ಶನ ಪಡೆಯೋಣ. ನೀವಿಲ್ಲಿ ನೋಡ್ತಾ ಇದ್ದೀರಾ, ಇದು ಅನ್ನದಾಸೋಹ ಭವನ. ಊಟದ ಟೈಮಿಂಗ್ಸು ಮಧ್ಯಾಹ್ನ 12:30 7:30, ರಾತ್ರಿ 7:30 8:30. ಇದು ಆತ್ಮ ಧ್ಯಾನ ಮಂದಿರ. ನಾನು ನಿಮಗೆ ಕೈವಾರ ತಾತಯ್ಯವರ ಆತ್ಮಕಥೆ ಹೇಳ್ತೀನಿ. ಹಾಗಾದರೆ ಬನ್ನಿ ಶುರು ಮಾಡೋಣ. ಭಕ್ತಿ ಮತ್ತು ಜ್ಞಾನ ಒಂದಾಗಿ ಹರಿದ ಪವಿತ್ರ ಭೂಮಿಯಾದ ಕರ್ನಾಟಕದಲ್ಲಿ ಒಬ್ಬ ಮಹಾನ್ ಸಂತ ಜನ್ಮ ಪಡೆದರು. ಅವರೇ ಕೈವಾರ ತಾತಯ್ಯ. ಇದು ಅವರ ಜೀವನದ ಕತೆ, ಭಕ್ತಿಯ ಆತ್ಮಕಥೆ. ಬನ್ನಿ ಶುರು ಮಾಡೋಣ. ಕೈವಾರ ತಾತಯ್ಯರು ಚಿಕ್ಕಬಳ್ಳಾಪುರ ಜಿಲ್ಲೆಯ ಕೈವಾರ ಎಂಬ ಪುಣ್ಯಕ್ಷೇತ್ರದಲ್ಲಿ ಜನಿಸಿದರು. ಅವರ ಜನನದ ಕ್ಷಣದಿಂದಲೇ ಭಕ್ತಿಯ ಕಂಪನ ಆ ಊರನ್ನು ಆವರಿಸಿತು. ಬಾಲ್ಯದಿಂದಲೇ ತಾತಯ್ಯರ ಮನಸ್ಸು ಲೌಕಿಕ ಸುಖಗಳಿಗಿಂತ ದೇವರತ್ತ ಹೆಚ್ಚು ಹರಿದಿತ್ತು. ಇತರ ಮಕ್ಕಳಂತೆ ಆಟಗಳಲ್ಲಿ ತೊಡಗಿಕೊಳ್ಳದೆ ತಾತಯ್ಯರು ಏಕಾಂತವನ್ನು ಆವರಿಸಿಕೊಂಡರು. ಮರಗಳ ಕೆಳಗೆ ಕುಳಿತು ಧ್ಯಾನ ಮಾಡುತ್ತಾ ದೇವರ ನಾಮವನ್ನು ಜಪಿಸುತ್ತಿದ್ದರು. ಅವರ ಹೃದಯದಲ್ಲಿ ಒಂದೇ ಪ್ರಶ್ನೆ: ಜೀವನದ ಸತ್ಯವೇನು? ಒಂದು ದಿನ ಒಬ್ಬ ಮಹಾನ್ ಗುರು ಅವರ ಜೀವನದಲ್ಲಿ ಪ್ರವೇಶಿಸಿದರು. ಗುರು ಹೇಳಿದರು, ಭಕ್ತಿಯೇ ಮುಕ್ತಿ ಮಾರ್ಗ. ಗುರುವಿನ ಪಾದ ಸೇವೆಯಲ್ಲಿ ತಾತಯ್ಯರ ಜೀವನಕ್ಕೆ ನಿಜವಾದ ದಿಕ್ಕು ದೊರೆತಿತು. ಅಮರನಾರಾಯಣರೇ ತಾತಯ್ಯರ ಆರಾಧ್ಯ ದೇವ.
ಉಸಿರು ಒಳಗೆ ಹೋಗುವಾಗಲೂ ಹೊರಬರುವಾಗಲೂ ನಾರಾಯಣ ನಾಮವೇ ಅವರ ತುಟಿಯಲ್ಲಿತ್ತು. ಭಕ್ತಿಯಲ್ಲಿ ಲೀನರಾದ ತಾತಯ್ಯರು ತಮ್ಮನ್ನೇ ದೇವರಿಗೆ ಅರ್ಪಿಸಿಕೊಂಡರು. ತಾತಯ್ಯರ ಹೃದಯದಿಂದ ಹೊರಹೊಮ್ಮಿದ ಭಕ್ತಿ ಪದಗಳಾಗಿ ಕೀರ್ತನೆಗಳಾಗಿ ಹರಿದು ಬಂದಿತು. ಅವು ಸಾಮಾನ್ಯ ಹಾಡುಗಳಾಗಿರಲಿಲ್ಲ. ಅವು ಆತ್ಮವನ್ನು ಸ್ಪರ್ಶಿಸುವ ಸಂದೇಶಗಳು. ಇಂದಿಗೂ ಅವು ಭಕ್ತರ ಮನಸ್ಸಿನಲ್ಲಿ ನಂದಿಸುತ್ತವೆ. ಜನರು ದೂರ ದೂರುಗಳಿಂದ ತಾತಯ್ಯರನ್ನು ಭೇಟಿಯಾಗಲು ಬರುತ್ತಿದ್ದರು. ಅವರು ಕೇಳಿದ ಪ್ರಶ್ನೆಗೆ ಸರಳ ಉತ್ತರವೇ ದೊರೆಯುತ್ತಿತ್ತು. ಭಕ್ತಿ, ತ್ಯಾಗ ಮತ್ತು ಸತ್ಯ ಇವೇ ಜೀವನದ ಮಾರ್ಗ ಎಂದು ಹೇಳುತ್ತಿದ್ದರು ತಾತಯ್ಯನವರು. ತಾತಯ್ಯರು ಅದ್ಭುತಗಳನ್ನು ತೋರಿಸಲು ಹೊರಟವರಲ್ಲ, ಆದರೆ ಅವರ ಭಕ್ತಿ ಜನರ ಜೀವನದಲ್ಲಿ ಶಾಂತಿ ತಂದಿತು. ದುಃಖದಲ್ಲಿದ್ದವರಿಗೆ ಧೈರ್ಯ ನೀಡುತ್ತಿದ್ದರು. ಅದೇ ಅವರ ನಿಜವಾದ ಮಹಿಮೆ. ಕಾಲ ತನ್ನ ಪಥವನ್ನು ಮುಂದುವರಿಸುತ್ತಿದ್ದಂತೆ ತಾತಯ್ಯರು ದೇಹವನ್ನು ತ್ಯಜಿಸಿದರು. ಆದರೆ ಅವರು ಬಿಟ್ಟು ಹೋದದ್ದು ಅತ್ಯಮೂಲ್ಯವಾದ ಆಧ್ಯಾತ್ಮಿಕ ಸಂಪತ್ತು. ಕೈವಾರ ಇಂದಿಗೂ ಅವರ ಸ್ಮರಣೆಯಿಂದ ಪುನೀತವಾಗಿದೆ. ದೇಹ ನಶ್ವರ, ಆದರೆ ಭಕ್ತಿ ಅಮರ. ಕೈವಾರ ತಾತಯ್ಯರ ಜೀವನ ನಮಗೆ ಈ ಸತ್ಯವನ್ನು ನೆನಪಿಸುತ್ತದೆ. ಅಮರನಾರಾಯಣರ ಕೃಪೆ ಎಲ್ಲರ ಮೇಲೆ ಇರಲಿ. ನಮಸ್ಕಾರ. ಇದು ಕೈವಾರ ತಾತಯ್ಯನವರ ಜೀವನ ಚರಿತ್ರೆ. ನಾವೀಗ ಅಮರನಾರಾಯಣ ಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ದೇವೆ. ನೋಡಿ, ಅಮರನಾರಾಯಣ ಸ್ವಾಮಿ ದೇವಸ್ಥಾನ. ಈ ದೇವಸ್ಥಾನವನ್ನು ಸ್ವತಃ ಇಂದ್ರದೇವರೇ ಪ್ರತಿಷ್ಠಾಪನೆ ಮಾಡಿದ್ದು ಅಂತ ಹೇಳ್ತಾರೆ. ಬನ್ನಿ ದರ್ಶನ ಪಡೆಯೋಣ. ನಾವೀಗ ಕೈಲಾಸಗಿರಿ ಬೆಟ್ಟ ಬಂದಿದ್ದೇವೆ. ಇದನ್ನು ಕರ್ನಾಟಕದ ಅಜಂತ ಎಲ್ಲೋರ ಅಂತ ಕೂಡ ಕರೀತಾರೆ. ಬನ್ನಿ ಒಳಗಡೆ ಹೋಗೋಣ. ನಾವೀಗ ಒಳಗಡೆ ಹೋಗ್ತಾ ಇದ್ದೀವಿ. ನೋಡಿ, ನೋಡ್ತಾ ಇದ್ದೀರಾ, ಇದೇ ಗಿರಿಜಾ ಕಲ್ಯಾಣ. ನೋಡಿ, ವ್ಯೂ ತೋರಿಸಿ ನೋಡಿ. ಇವಾಗ ಹಿಂಗಿದೆ ಬೆಟ್ಟ, ಹಿಂಗಿದೆ ನೋಡಿ. ಇಲ್ಲಿ ಫ್ಯಾನ್ ಎಲ್ಲ ಹಾಕಿದ್ದಾರೆ. ಇಲ್ಲಿ ಶಿವ ಮತ್ತು ಮುಂತಾದ ದೇವತೆಗಳಿದ್ದಾರೆ. ಬನ್ನಿ ದರ್ಶನ ಪಡೆಯೋಣ. ನಾವೀಗ ಕೈವಾರ ತಾತಯ್ಯ ಕೇವ್, ಅಂದರೆ ಕೈವಾರ ತಾತಯ್ಯ ಅವರು ತಪಸ್ಸು ಮಾಡಿದ ಜಾಗ ಇದು. ಬನ್ನಿ ಹೋಗೋಣ. ನೋಡಿ, ನಾವಿವಾಗ ಹೋಗ್ತಾ ಇದ್ದೀವಿ. ಹಿಂಗೆ ಇದೇ ನೋಡಿ ತಪಸ್ಸು ಮಾಡಿದ ಜಾಗ. ಒಳಗಡೆ ಕ್ಯಾಮ್ರಾ ಅಲೋ ಇಲ್ಲ, ಅದಕ್ಕೆ ದೂರದಿಂದನೇ ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ,
ಇಲ್ಲಿ ಪ್ರತಿ ತಿಂಗಳು ಒಂದಿನ ಭಜನೆ ಇರುತ್ತೆ. ನಾವು ಹೋದಾಗ ಭಜನೆ ನಡೀತಾ ಇತ್ತು, ರಾಮನ ಭಜನೆ. ಬನ್ನಿ ನೋಡೋಣ. ಈ ವಿಡಿಯೋ ಇಷ್ಟವಾಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಮತ್ತಷ್ಟು ವೀಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ಟಾಟಾ ಬಾಯ್ ಬಾಯ್.